ಸರ್ ಬನ್ನಿ. ಮಂತ್ರ 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 ಗಗನ ಮಂತ್ರ ಎಲ್ಲಿ ಕಾಣ್ತಿಲ್ಲ. ಅವಳ ಮನೇಲಿ ಇದ್ರೆ ತಾನೇ ಕಾಣೋದಿಕ್ಕೆ. ಅವಳ ಮನೇಲಿ ಇಲ್ಲ. ಮನೇಲಿಲ್ವಾ? ಎಲ್ಲೋದ್ಲು? ಅಲ್ಲ ಹೇಳ್ದೆ ಕೇಳ್ದೆ ಹೇಗೆ? ನನಗೇನ್ ಗೊತ್ತು ಸರ್. ನೀವು ಕುತ್ಕೊಳ್ಳಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಬೇಡ. ಕುತ್ಕೊಳ್ಳಿ ಸುಶಾಂತ್, ಕುತ್ಕೊಳ್ಳಿ. ಮಂತ್ರ ಏನಿದು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ? ಯಾಕೆ ಬರ್ಬಾರ್ದಾ? ಏನ್ ವಿಷಯ ಅಂತ ಹೇಳಿ. ಬಾ ಕೂತ್ಕೋ. ವಿಷಯ ಹೇಳಿ, ನಂಗೆ ಕೆಲ್ಸ ಇದೆ. ಕೆಲ್ಸ ಆಮೇಲೆ ಮಾಡಿವಂತೆ, ಕೂತ್ಕೋ ಬಾ. ಏನ್ ಹೇಳಿ, ನನಗೆ ಕೆಲ್ಸ ಇದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡಿ. ಹೇಳ್ತೀನಿ, ಮೊದಲು ಕಣ್ಮುಚ್ಚು. ಯಾಕೆ? ಹೇಳಿದ್ನಲ್ಲ ಕಣ್ಮುಚ್ಚು ಅಂತ. ಮಂತ್ರ ಪ್ಲೀಸ್ ಕಣ್ಮುಚ್ಚು. ಕಣ್ಣು ಓಪನ್ ಮಾಡಿ ಈಗ. ಏನಿದು? ಓಪನ್ ಓಪನ್ ಮಾಡಿ ನೋಡು, ಗೊತ್ತಾಗತ್ತೆ. ಅವತ್ತು ಶಾಪಿಂಗ್ ಹೋದಾಗ ನೀನ್ ಇದನ್ನೇ ನೋಡ್ತಾ ಇದ್ದೆ. ಮೋಸ್ಟ್ಲಿ ನಿಂಗೆ ಇಷ್ಟ ಆಗಿರ್ಬೋದು ಅಂತ ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ತಗೊಂಬಂದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ? ನನಗೆ ತುಂಬಾ ಇಷ್ಟ ಆಗಿತ್ತು. ಆದ್ರೆ ಅವತ್ ಕೋಪದಲ್ಲಿ ಹಾಗೆ ಬಂದ್ಬಿಟ್ಟೆ. ಇದ್ನ ನಿಜವಾಗ್ಲೂ ನನಗೆ ಅಂತ ತಗೊಂಡ್ರಾ ಅಥವಾ ಶಾಂತಿಗೇನೋ ತಗೊಳಕ್ ಹೋಗಿ ನನಗೂ ತಗೋಬೇಕು ಅಂತ ತಗೊಂಡ್ರಾ? ಯಾಕೆ, ನನ್ ಮೇಲ್ ನಂಬಿಕೆ ಅಲ್ವಾ ನಿಂಗೆ? ನಂಬಿಕೆ ಇರೋದಕ್ಕೇನೆ ಇಲ್ಲಿವರೆಗೂ ಮುಂದುವರೆದಿರೋದು. ಆದ್ರೂ ನಿಮ್ಮ ಸ್ವಲ್ಪ ಡೌಟ್ ಇದ್ದೇ ಇರತ್ತೆ. ಏನು ಗೊತ್ತಾ? ಏನಕ್ಕೆ? ಸುಳ್ಬುರ್ಕ. ಏನು ಸುಳ್ಬುರ್ಕನ? ಹೌದು, ನಾನ್ ನಿಮ್ಗಿಟ್ಟಿರೋ ಪೆಟ್ ನೇಮ್. ಏನಕ್ಕೆ ಆ ಥರ ಇಟ್ಟಿದ್ಯಾ? ಯಾಕೆ ಅಂದ್ರೆ ನೀವ್ ಜಾಸ್ತಿ ಸುಳ್ಳು ಹೇಳ್ತೀರಾ, ಸ್ವಲ್ಪ ನಿಜ ಹೇಳ್ತೀರಾ. ನಾನ್ ಸುಳ್ಳೆಲ್ಲ ಹೇಳಲ್ಲಪ್ಪ. ನೀವ್ ಎಷ್ಟು ನಿಜ ಹೇಳ್ತೀರಾ ಅಂತ ನನಗೂ ಚೆನ್ನಾಗ್ ಗೊತ್ತು. ನಿಮ್ದೊಂಥರ ಬ್ಯಾಲೆನ್ಸ್ಡ್ ಲೈಫು. ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮಗ್ ನೆನ್ಪಿದ್ಯಾ, ಅವತ್ತೊಂದಿನ ಇದೇ ಜಾಗದಲ್ಲಿ ಸೀರೆ ತಂದ್ಕೊಟ್ಟಿದ್ರಿ. ಆಮೇಲೆ ಅದು ಶಾಂತಿ ಕೊಡ್ಸಿದ್ದು ಅಂತ ಗೊತ್ತಾಯ್ತು. ಅದೇ ತರ ಇದನ್ನು ನೀವೇ ತಂದಿದ್ದ ಅಥವಾ ಯಾರಾದ್ರೂ ಕೊಡ್ಸಿದ್ದ? ಆತರ ಇಲ್ಲಪ್ಪ, ನಾನೇ ತಗೊಂಬಂದಿದ್ದು. ನಾನ್ ನಿಜವಾಗ್ಲೂ ಸುಳ್ಳು ಹೇಳಲ್ಲಪ್ಪ. ನೋಡಿದ್ರ, ಸುಳ್ಳು ಹೇಳಲ್ಲ ಅಂತಾನೆ ಸುಳ್ಳು ಹೇಳ್ತಿದ್ದೀರಾ. ನನ್ನ ಹೆಸರಿಟ್ಮೇಲೆ ಮುಗೀತು. ನನಗಿನ್ಮೇಲೆ ಯಾವಾಗ ಕರಿಬೇಕು ಅನ್ಸಿದ್ರು ಹಾಗೆ ಕರೆಯೋದು. ಅರ್ಥ ಆಯ್ತಾ? ನೀನ್ ನನ್ಗೆ ಏನ್ ಬೇಕಾದ್ರೂ ಕರಿ, ಆದ್ರೆ ಸ್ವಲ್ಪ ಪ್ರೀತಿಯಿಂದ ಕರಿ. ಸುಶಾಂತ್, ನೀವು ಇದನ್ನೇ ನೋಡ್ತಾ ಕೂತ್ಕೊಂಡ್ಬಿಟ್ರಾ? ನಿಮ್ ಮನೆಯಿಂದ ಬಂದ್ಮೇಲೆ ಅವಳು ಇದು ನೋಡ್ಕೊಂಡು ಕಣ್ ತುಂಬ್ಕೊಂಡಿದ್ಲು. ಇದ್ರಲ್ಲಂತದ್ದೇನಿದೆ? ತಗೊಳ್ಳಿ, ಕಾಫಿ ಕುಡೀರಿ. ಅಲ್ಲ ಸುಶಾಂತ್, ಇಷ್ಟ ದಿನ ನಿಮ್ಮಿಬ್ರ ಮಧ್ಯೆ ಜಗಳ ಆದ್ರೂ ನೀವು ಬರ್ತಿದ್ರಿ, ಸಮಾಧಾನ ಮಾಡ್ತಿದ್ರಿ, ಮತ್ತೆ ಕರ್ಕೊಂಡು ಹೋಗ್ತಾ ಇದ್ರಿ. ಆದ್ರೆ ಈ ಸಲ ಅವಳು
ತುಂಬಾ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಬಂದಿದ್ದಾಳೆ. ಅವಳ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡೋದ್ಲು. ನಾನು ಎಷ್ಟು ಬೇಡ್ಕೊಂಡ್ರು ಅವಳು ನನ್ನ ಮಾತೇ ಕೇಳಲಿಲ್ಲ. ಎಲ್ಲಿ ಹೋಗ್ತೀನಿ ಅಂತನೂ ನನ್ನ ಹತ್ರ ಹೇಳಲಿಲ್ಲ. ಆದ್ರೆ ಅಲ್ಲಿಂದ ಬಂದಾಗಿಂದ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ನಾನು ಎಷ್ಟೋ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಮಾತಿಗೆ ಚೂರು ಬೆಲೆ ಕೊಡ್ಲಿಲ್ಲ. ಅದಕ್ಕೆ ನನ್ನ ಮೇಲೆ ಕೂಗಾಡಿ ಯಾವುದೇ ಕಾರಣಕ್ಕೂ ನಿಮಗೆ ಫೋನ್ ಮಾಡಬಾರದು ಅಂತ ಹೇಳಿದ್ಲು. ಹೋಗ್ಲಿ, ನೀವಾದ್ರೂ ಫೋನ್ ಮಾಡ್ತೀರಾ ಅಂತ ನೋಡಿದ್ರೆ ನೀವು ಫೋನ್ ಮಾಡ್ಲಿಲ್ಲ. ಏನ್ ನಡೀತು? ಏನಿಲ್ಲ ಗಗನ, ಮನೇಲಿ ಏನೇನೋ ಸಮಸ್ಯೆಗಳಾಗೋಯ್ತು, ಅದಕ್ಕೆ ಮಂತ್ರ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಳೆ. ಒಂದ್ ವಿಷಯ ಅಂತೂ ನಂಗೆ ಚೆನ್ನಾಗಿ ಗೊತ್ತಾಗಿದೆ ಸರ್. ನೋಡಿ, ನಾನು ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಳು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿಲಿ ನೀವು 100ರಲ್ಲಿ 10% ಆರು ಇಟ್ಟಿದ್ದೀರಾ. ಆ ತರ ಇಟ್ಟಿದ್ದಿದ್ರೆ ಅವಳು ಹೇಳ್ದೆ ಕೇಳ್ದೆ ಹೋಗ್ತಿರ್ಲಿಲ್ಲ ಸುಶಾಂತ್. ಅವಳಿಗೆ ಕೊಡ್ಬೇಕಾಗಿರೋ ಸ್ಥಾನ ಅವಕಾಶ ಎರಡೂ ಕೊಡ್ಲಿಲ್ಲ ಅಲ್ಲ. ಇವತ್ ನನ್ನ ಹತ್ರ ಏನು ಹೇಳಿಲ್ಲ ಅವಳು, ಆದ್ರೆ ತುಂಬಾ ದಿನದಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ, ಅವಳನ್ನ ಬಿಟ್ಬಿಡಿ. ಗಗನ, ಏನ್ ನಡೀತು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡ ನೀನು. ಇನ್ನೇನ್ ನಡಿಬೇಕು ಅಂತ ಒಂದ್ಸಲನ 2 ಸಲನ ಒಂದ್ ಹುಡ್ಗಿ ನಿಮ್ ಮೇಲೆ ಪ್ರಾಣನೇ ಇಟ್ಕೊಂಡು ಅವಳ ಸುಖನೆಲ್ಲ ತ್ಯಾಗ ಮಾಡಿ ನಿಮ್ ಮನೇಲಿದ್ದಾಳೆ. ಎಲ್ರೂ ಅವಳಿಗೆ ಬಾಯಿಗೆ ಬಂದಾಗ ಮಾತಾಡ್ತೀರಾ, ಇಲ್ಲಿಗೆ ಬಂದು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗಕ್ ಬರ್ತೀರಾ. ಇದೆಲ್ಲ ನಿಮಗ್ ಸರಿ ಅನ್ಸುತ್ತಾ? ಅವಳನ್ನ ಅವಳ ಪಾಡಿಗಿರಕ್ ಬಿಟ್ಬಿಡಿ. ಅವಳು ಹೇಗೋ ಜೀವನ ಕಟ್ಕೋತಾಳೆ. ಇಷ್ಟ ದಿನ ನಿಮ್ ಮನೇಲಿ ನಿಮ್ಮೆಲ್ರೂ ಸೇವೆ ಮಾಡ್ಕೊಂಡು ಇದ್ಲು, ಅದಕ್ಕೊಳ್ಳೆ ಮರ್ಯಾದೆ ಕೊಟ್ಟು ಕಳ್ಸಿದ್ದೀರಾ. ನೀವ್ ಅವಳಿಗೆ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ರಿ. ನಿಮ್ ಮನೆ ಮನ್ಸ್ಗಳಲ್ಲಿ ಅವಳಿಗೊಂದು ಸ್ಥಾನ ಸಿಗುತ್ತೆ ಅಂತ ಅವಳು ಅಂದ್ಕೊಂಡ್ಲು, ಆದ್ರೆ ಮೋಸ ಆಗೋಯ್ತು. ಇನ್ನಾದ್ರೂ ಅವಳನ್ನ ನೆಮ್ಮದಿಯಾಗಿ ಬಿಟ್ಬಿಡಿ ಸರ್. ಗಗನ, ನಾನ್ ಬಂದಿದ್ದು ಅವಳು ಎಲ್ಲಿ ಅಂತ ಕೇಳೋದಕ್ಕೆ. ನೀನ್ ನಂಗೆ ಬುದ್ಧಿವಾದ ಹೇಳ್ಬೇಡ. ನಂಗೇನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು, ಮಾಡ್ತೀನಿ. ಸುಶಾಂತ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಸುಶಾಂತ, ಮಂತ್ರ ಎಲ್ಲಪ್ಪ? ಅಲ್ಲ, ಇಷ್ಟು ದಿನ ಏನೇ ಸಣ್ಣ ಪುಟ್ಟ ಮಾತಾದ್ರೂ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಿದ್ದೆ. ಇವತ್ತೊಬ್ನೇ ಬಂದಿದ್ಯಾ? ಅವಳೆಲ್ಲಿ? ಯಾಕೋ ಸುಶಾಂತ ಸಪ್ಪಗಿದ್ಯಾ? ಏನಾಯ್ತು? ಮಾ, ಅವಳು ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ್ಲಂತೆ. ಏನು? ಏನ್ ಹೇಳ್ತಿದ್ಯಾ ಸುಶಾಂತ ನೀನು? ಊರ್ಗ್ ಹೋಗೋದು ಅಂದ್ರೆ ಏನು? ಅಲ್ಲ ಪಾಪ, ಆ ಹುಡುಗಿ ಒಬ್ಳೆ ಏನ್ ಮಾಡ್ತಾಳೆ? ಎಲ್ಲಿಗೆ ಹೋಗ್ತಾಳೆ? ಊರ್ಗ್ ಹೋಗೋದಾದ್ರೂ ಅವಳ ಸಂಬಂಧಿಕರ ಮನೆಗೋ ಪರಿಚಯದವ್ರ ಮನೆಗೋ ಹೋಗಿರ್ಬೇಕು ಅನ್ಸತ್ತೆ. ಸುಶಾಂತ, ಒಂದ್ ಕೆಲ್ಸ ಮಾಡು, ಅವಳ ಸ್ನೇಹಿತ ಇದ್ದಾಳಲ್ಲ, ಅವಳಿಗೊಂದು ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಅಮ್ಮ, ನಾನು ಮಾತಾಡ್ದೆ ಅಮ್ಮ.